ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಕ್ವಶನ್ ಪೇಪರ್ನ GK ರಿಲೇಟೆಡ್ ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಇವಾಗ ನೆಕ್ಸ್ಟು 2021 ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ವೆರಿ ಯೂಸ್ಫುಲ್ ಆಗುತ್ತೆ PDO ಎಕ್ಸಾಮ್ಗೆ. ಯಾಕೆ ಅಂತಂದರೆ KPSC ಅವರು ಏನೆಲ್ಲ ಒಂದು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ ಆ ಒಂದು ಕ್ವಶನ್ ಪೇಪರ್ಗೆ ಪ್ರೀವಿಯಸ್ ಇಯರಲ್ಲಿ ಏನೆಲ್ಲ ಕೇಳಿದ್ರು ಆ ಒಂದು ಕ್ವಶನ್ ಪೇಪರ್ ರಿಪೀಟ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಬನ್ನಿ ನೋಡ್ಕೊಬರೋಣ. ನಾನು ಈ ಒಂದು ಕ್ವಶನ್ ಪೇಪರಲ್ಲಿ ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಲ್ಲ ಕ್ವಶನ್ನು ಸ್ಕಿಪ್ ಮಾಡ್ತಾ ಹೋಗ್ತೀನಿ, ಏಕೆಂದರೆ ಅದರಲ್ಲಿ ಕೇಳಿರೋ ಅಂಥ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಬನ್ನಿ ಇವಾಗ ನೋಡೋಣ. ಇಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಕರೆಂಟ್ ಅಫೇರ್ಸ್ ಆಗಿದೆ. ಸೊ ಈ ಒಂದು ಕ್ವಶನ್ ಪೇಪರ್ನ ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಒನ್ನು, ಈ ಕೆಳಗಿನವುಗಳಲ್ಲಿ ಯಾವ ಮೂಲಧಾತು ನಮ್ಮ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತದೆ ಅಂತ ಕೊಟ್ಟಿದ್ದಾರೆ. ನಮ್ಮ ಬ್ರಹ್ಮಾಂಡದಲ್ಲಿ ದೊರೆಯುವ ಅತ್ಯಂತ ಹೇರಳವಾದ ಮೂಲಧಾತು ಯಾವುದು ಅಂತ ಅಂದರೆ ಹೈಡ್ರೋಜನ್. ನೆಕ್ಸ್ಟ್ ಒನ್ನು, ಯಾವ ರಾಜ್ಯವು ನಾನು ಕೂಡ ಡಿಜಿಟಲ್ ಎಂಬ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಜಾರಿಗೊಳಿಸಿದೆ ಅನ್ನೋದು ಇದು ಒಂದು ಕರೆಂಟ್ ಅಫೇರ್ಸ್ ಕೂಡ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೇರಳ. ಫೋರ್ತ್ ಒನ್ ನೋಡಿ, ಇದು ಕೂಡ ಕರೆಂಟ್ ಅಫೇರ್ಸ್ ಆಗಿದೆ. ನೆಕ್ಸ್ಟ್ ಒನ್ನು, ಅಸ್ಪರ್ಟೈನ್ ಸಕ್ಕರೆಗಿಂತ ಸಿಹಿಯಾದದ್ದು ಇದು ಯಾಕೆ ಅಂತ ಕೇಳಿದರೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದೊಂದು ಡೈಪಟೈಡ್ ಆಗುತ್ತೆ. ಡೈಪಟೈಡ್, ಅದಕ್ಕೋಸ್ಕರ ಅಸ್ಪರ್ಟೈನ್ ಸಕ್ಕರೆಗಿಂತ ಸಿಹಿಯಾಗಿದೆ. ನೆಕ್ಸ್ಟ್ ಒನ್ನು, ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ AG ಅವರಿಗೆ ಸಂಬಂಧಪಟ್ಟಂತೆ ಅವರ ಕಾರ್ಯಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನಾವು ನೋಡೋದಾದರೆ ಆಪ್ಷನ್ ನೋಡಿ, ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸುವುದು. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲಿ ವಾದಿಸುವುದು. ಇವರು ಭಾರತದಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ಹಾಜರಾಗಬಹುದು. ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಥರ ಸೆಂಟೆನ್ಸ್ ರೂಪದಲ್ಲಿ ಕೊಡೋದು KPSC ಅವ್ರದ್ದು ಕಡ್ಡಾಯವಾಗಿರುತ್ತೆ, ನಾವು ನೋಡ್ಕೋಬೇಕು. ಇದರಲ್ಲಿ AG ಅವ್ರದ ಕಾರ್ಯ ಏನು ಅಂತ ಅಂದರೆ ಇವರು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ವಾದಿಸುವುದು. ಇದು ಕರೆಕ್ಟ್ ಆಗಿದೆ. ಭಾರತ ಸರ್ಕಾರಕ್ಕೆ ಏನೇ ಒಂದು ಸಂಬಂಧಿಸಿದಂತೆ ಅವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲೂ ವಾದ ಮಾಡ್ಬೋದು. ಇವರು ಭಾರತದಾದ್ಯಂತ ಯಾವುದೇ ಒಂದು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಬಹುದು. ಇದು 3 ಆಪ್ಷನ್ ಕರೆಕ್ಟ್ ಆಗಿದೆ. A, B, C ಕರೆಕ್ಟ್ ಆಗಿದೆ. ಬಟ್ ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ. ಇವರು ಪೂರ್ಣಕಾಲಿಕ ಕಾನೂನು ಸಲಹೆಗಾರರಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ A, B, C ಕರೆಕ್ಟ್ ಆಗಿರುತ್ತೆ. ಆಪ್ಷನ್ D ತಪ್ಪಾಗಿದೆ. ನೆಕ್ಸ್ಟ್ ಒನ್ನು, ಇಲ್ಲಿ ಮ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ವರ್ಗಾವಣೆ ಬೇಸಾಯ, ಪಶು ಸಾಗಾಣಿಕೆ, ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು, ಬೇಟೆಗಾರರು ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ವರ್ಗಾವಣೆ ಬೇಸಾಯ ಬಂದ್ಬಿಟ್ಟು ರಿಗ್ಮಸ್ ಅಂತ ಆಗುತ್ತೆ. ಆಪ್ಷನ್ Aಗೆ 4. ನೆಕ್ಸ್ಟು ಪಶು ಸಾಗಾಣಿಕೆ ಬಂದ್ಬಿಟ್ಟು ಕಿರ್ಗಿಜ್ರು ಅಂತ ಬರುತ್ತೆ. ನೆಕ್ಸ್ಟು ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು ಬಂದ್ಬಿಟ್ಟು ಪಿಗ್ಮಿಗಳು ಆಗುತ್ತೆ. ನೆಕ್ಸ್ಟು ಬೇಟೆಗಾರರು ಬಂದ್ಬಿಟ್ಟು ಎಸ್ಕಿಮೋ ಆಗುತ್ತೆ. ಇದನ್ನು ಸ್ವಲ್ಪ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು, ಪಾಲಿಪೆಪ್ಟೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಮೈನೋ ಆಮ್ಲಗಳು ಆಗುತ್ತೆ. ಪಾಲಿಪೆಪ್ಟೈಡ್ಗಳು ಅಮೈನೋ ಆಮ್ಲದಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳಾಗಿವೆ. ದ್ವಿತೀಯ ಸಂಶ್ಲೇಷಣೆಯ ಉಪ ಉತ್ಪನ್ನಗಳಲ್ಲಿ ಪ್ರಮುಖವಾದ ವಾತಾವರಣದ ಉಪ ಉತ್ಪನ್ನ ಯಾವುದು ಅಂತ ಅಂದರೆ ಆಮ್ಲಜನಕ. ನೆಕ್ಸ್ಟು ಈ ಒಂದು ಕ್ವಶನ್ ಕೂಡ ಕರೆಂಟ್ ಅಫೇರ್ಸ್ ಆಗಿತ್ತು. ಅಟಲ್ ಸುರಂಗವು ಒಂದು ಹೆದ್ದಾರಿ ಮಾರ್ಗವಾಗಿದ್ದು ಇದನ್ನು ಡ್ಯಾಶ್ ರಡಿ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಟಲ್ ಸುರಂಗವನ್ನು ಅದು ಒಂದು ಪ್ರಮುಖವಾದ ಹೆದ್ದಾರಿ. ಇದನ್ನು ಯಾವುದರಡಿ ನಿರ್ಮಿಸಲಾಗಿದೆ ಅಂತ ಅಂದರೆ ರೋಹ್ತಾಂಗ್ ಲಾ ಪಾಸ್ ಅದರಡಿ ನಿರ್ಮಿಸಲಾಗಿದೆ. ಆಪ್ಷನ್ 3 ಇಸ್ ರೈಟು. ರೋಹ್ತಾಂಗ್ ಲಾ ಪಾಸ್ ರಡಿ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಒನ್ನು, ಡ್ಯಾಶ್ನ ಕುಂದುಕೊರತೆಗಳನ್ನು ಬಗೆಹರಿಸಲು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಅಂತ ಕೊಟ್ಟಿದ್ದಾರೆ. ಯಾವುದರ ಕುಂದುಕೊರತೆಗಳನ್ನು ಬಗೆಹರಿಸಲು ಅವರು ಪ್ರಧಾನಮಂತ್ರಿಗಳು ಚಾಂಪಿಯನ್ಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಅಂತ ಅಂದರೆ ಶಿಕ್ಷಣ ವಲಯ, ಆರೋಗ್ಯ ಪಾಲನಾ ವಲಯ, ಕೃಷಿ ವಲಯ ಮತ್ತು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ವಲಯ ಅಂತ ಅಂದರೆ MSME ಆಗುತ್ತೆ. ನೆಕ್ಸ್ಟ್ ಒನ್ನು, ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಯಾವುದು ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಅಂತ ಅಂದರೆ ಆಗ್ರಾ ಮತ್ತು ಲಕ್ನೋ ಎಕ್ಸ್ಪ್ರೆಸ್ ದಾರಿ. ನೆಕ್ಸ್ಟ್ ಒನ್ನು, ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಡ್ಯಾಶ್ ಹಾರ್ಮೋನ್ ನಿಯಂತ್ರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾನವ ಶರೀರದಲ್ಲಿ ನೀರಿನ ಮಟ್ಟವನ್ನು ಯಾವ ಒಂದು ಹಾರ್ಮೋನ್ ನಿಯಂತ್ರಿಸುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ADH ಹಾರ್ಮೋನ್ ಆಗುತ್ತೆ. ADH ಹಾರ್ಮೋನ್ ಅಂದರೆ ಆಂಟಿ ಡೈರೆಟಿಕ್ ಹಾರ್ಮೋನ್ ಅಂತ.
ನೆಕ್ಸ್ಟ್ ಒನ್ನು ಅಕ್ಕಿಗೆ ಹೊಳಪು ಕೊಡುವುದರಿಂದ ಅಥವಾ ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಡ್ಯಾಶ್ ವಿಟಮಿನ್ ಅನ್ನು ಕಳೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ನಾವು ಪದೇ ಪದೇ ಅಕ್ಕಿಯನ್ನು ತೊಳೆಯೋದ್ರಿಂದ ಮತ್ತು ಅದಕ್ಕೆ ಪಾಲಿಷ್ ಮಾಡೋದ್ರಿಂದ ಯಾವ ಒಂದು ವಿಟಮಿನ್ ಅನ್ನು ಕಳೆದುಕೊಳ್ಳುತ್ತೇವೆ ಅಂತ ಅಂದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಥಯಾಮಿನ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಥಯಾಮಿನ್. ನೆಕ್ಸ್ಟ್ ಒನ್ ನೋಡಿ, ಮಹಮ್ಮದ್ ಬಿನ್ ತುಘಲಕ್ ಡ್ಯಾಶ್ನನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದನು ಅಂತ ಕೊಟ್ಟಿದ್ದಾರೆ. ಯಾರನ್ನು ನ್ಯಾಯಾಧೀಶನನ್ನಾಗಿ ನೇಮಿಸಿದ್ದ ಮಹಮ್ಮದ್ ಬಿನ್ ತುಘಲಕ್ ಅಂತ ಅಂದರೆ ಆಪ್ಷನ್ 3 ಇಸ್ ರೈಟು, ಇಬ್ನ ಬತೂತ. ಆಪ್ಷನ್ 3 ಈಸ್ ಕರೆಕ್ಟ್. ಇಬ್ನ ಬತೂತನನ್ನು ಮಹಮ್ಮದ್ ಬಿನ್ ತುಘಲಕ್ ನ್ಯಾಯಾಧೀಶನನ್ನು. ಜರೂಕಾ ಇ ದರ್ಶನ್ ಯಾರ ಚಿಂತನೆಯ ಕೂಸಾಗಿತ್ತು ಅಂತ ಕೊಟ್ಟಿದ್ದಾರೆ. ಹಿಸ್ಟ್ರಿ ರಿಲೇಟೆಡ್ ತುಂಬ ಟಫ್ ಆಗಿರೋ ಒಂದು ಕ್ವಶನ್ನ ಕೊಡ್ತಾರೆ KPSC ಅವರು. ಅಕ್ಬರನ ಚಿಂತನೆಯ ಕೂಸಾಗಿತ್ತು. ಇದೊಂದು ಅಕ್ಬರನ ಚಿಂತನೆಯಾಗಿತ್ತು. ನೆಕ್ಸ್ಟ್ ಒನ್ನು, ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಅಂತ ಕೊಟ್ಟಿದ್ದಾರೆ. ಎಲ್ಲಿ ಅಂತ ಅಂದರೆ ಮಗರಲ್ಲಿ. ಕಬೀರನ ಮರಣದ ತರುವಾಯ ಆತನ ಗೋರಿಯನ್ನು ಎಲ್ಲಿ ಕಟ್ಟಲಾಯಿತು ಅಂತ ಅಂದರೆ ಮಗರ್. ನೆಕ್ಸ್ಟ್ ಒನ್ನು, ಭಾರತಕ್ಕೆ ರೋಮನ್ನಿಂದ ರಫ್ತಾಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದನ್ನು ಒಳಗೊಂಡಿರಲಿಲ್ಲ ಅಂತ ಅಂದರೆ ಒಣ ಹಣ್ಣುಗಳು ಆಗುತ್ತೆ. ಆಪ್ಷನ್ 3 ಈಸ್ ರೈಟು. ನೆಕ್ಸ್ಟ್ ಒನ್ನು, ತೈಲಗಳು ಮತ್ತು ಕೊಬ್ಬಿನ ತೀವ್ರತೆಯು ಡ್ಯಾಶ್ರಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಮತ್ತು 2 ಕೂಡ ಆಗುತ್ತೆ. ಗ್ಲಿಸರೈಡ್ಗಳ ಜಲ ವಿಚ್ಛೇದನೆ ಮತ್ತು ಅಪರ್ಯಾಪ್ತ ಗ್ಲಿಸರೈಡ್ಗಳ ಆಕ್ಸಿಡೀಕರಣ. ಇದಕ್ಕೆ 2 ಆನ್ಸರ್ ಸರಿಯಾಗುತ್ತೆ. ನೆಕ್ಸ್ಟ್ ಒನ್ನು, ಬೌದ್ಧ ಧರ್ಮವು ಡ್ಯಾಶ್ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು ಅಂತ ಕೊಟ್ಟಿದ್ದಾರೆ. ಬೌದ್ಧ ಧರ್ಮವು ಯಾವ ಒಂದು ಜೀವನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿತ್ತು ಅಂತ ಅಂದರೆ ನಗರ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್. ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಡ್ಯಾಶ್ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಈ ಒಂದು ಬೆಂಜಿನ್ ರಿಂಗ್ ಹೊಂದಿರುವ ಅಮೈನೋ ಆಮ್ಲಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದರೆ ಟೈರೋಸಿನ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಟೈರೋಸಿನ್. ನೆಕ್ಸ್ಟ್ ಒನ್ನು, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಯಾರು ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದರು ಅಂತ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು ಅಂತ ನೋಡೋದಾದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತ ಅಂದರೆ ಲಾರ್ಡ್ ವೆಲ್ಲೆಸ್ಲಿ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ಲಾರ್ಡ್ ವೆಲ್ಲೆಸ್ಲಿ. ನೆಕ್ಸ್ಟ್ ಒನ್ನು, ವಿಜಯನಗರ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಪ್ರಖ್ಯಾತ ಕೃತಿಯ ಲೇಖಕರು ಯಾರು ಅಂತ ಕೊಟ್ಟಿದ್ದಾರೆ. ನೋಡಿ, ಇದರ ಒಂದು ಕೃತಿ ಕೊಟ್ಬಿಟ್ಟು ಇದರ ಲೇಖಕರು ಯಾರು ಅಂತ ಕೊಡೋ ಚಾನ್ಸಸ್ ತುಂಬಾ ಇದೆ, ನೋಡ್ಕೋಬೇಕು. ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ದಿ ಒರಿಜಿನ್ ಆಫ್ ದಿ ಸಿಟಿ ಆ್ಯಂಡ್ ದಿ ಎಂಪೈರ್ ಆ ಕೃತಿಯನ್ನು ಬರೆದವರು ಯಾರು ಅಂತ ಅಂದರೆ ವೆಂಕಟರಮಣಯ್ಯ ಎನ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ವೆಂಕಟರಮಣಯ್ಯ ಎನ್. ನೆಕ್ಸ್ಟ್ ಒನ್ನು, ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನು ತೆರೆದಿದ್ದು ಯಾವ ಸ್ಥಳದಲ್ಲಿ ಅಂತ ಕೊಟ್ಟಿದ್ದಾರೆ. ಪೂರ್ವ ಭಾರತದಲ್ಲಿ ಅಂತ ಕೇಳಿದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಒರಿಸ್ಸಾ ಆಗುತ್ತೆ. KPSC ಅವರು ಏನು ಫೈನಲ್ ಆಗಿ ಕೀ ಆನ್ಸರ್ ಬಿಟ್ಟಿದ್ರು ಆ ಒಂದು ಕೀ ಆನ್ಸರ್ ಪ್ರಕಾರನೇ ನಾನಿಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ನು, ಧರ್ಮ ಇಲ್ಲ, ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬ ತಮ್ಮ ಉದ್ದೇಶವನ್ನು ಯಾರು ಘೋಷಿಸಿದರು ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಆಪ್ಷನ್ ಶದರನ್ ಅಯ್ಯಪ್ಪನ್ ಆಗುತ್ತೆ. ಧರ್ಮ ಸೈನ್ಸ್ ರಿಲೇಟೆಡು ತುಂಬ ಕ್ವಶನ್ನ ಕೊಡ್ತಾರೆ KPSC ಅವರು. ತುಂಬಾ ಡಿಫಿಕಲ್ಟ್ ಆಗಿರೋ ಒಂದು ರಾಸಾಯನಿಕ ನೇಮ್ಗಳು ತುಂಬಾ ಮತ್ತು ಬಯಾಲಜಿ ರಿಲೇಟೆಡ್ ಕ್ವಶನ್ನ ಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಡೆಟಲ್ನ ರಾಸಾಯನಿಕ ಹೆಸರು ಕೇಳಿದ್ದಾರೆ. ನೋಡಿ, ಡೆಟಲ್ನ ರಾಸಾಯನಿಕ ಹೆಸರು ಏನು ಅಂತ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ಲೋರೋಕ್ಸೆಲಿನಾಲ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟು. ಡೆಟಾಲ್ನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಕ್ಲೋರೋಕ್ಸೆಲಿನಾಲ್. ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಈ ಕೆಳಗಿನ ಯಾವ ರಾಣಿಯನ್ನು ಕರೆಯುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಯಾರನ್ನ ಕರೆಯುತ್ತಿದ್ದರು ಕಾಳು ಮೆಣಸಿನ ರಾಣಿ ಅಂತ ಅಂದರೆ ರಾಣಿ ಚೆನ್ನ ಭೈರಾದೇವಿ ಅವ್ರನ್ನ. ನೆಕ್ಸ್ಟ್ ಒನ್ನು, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1ರಲ್ಲಿ ಸಾಗರ ಮತ್ತು ಪಟ್ಟಿ 2ನಲ್ಲಿ ಆಳವಾದ ಕಂದರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಒನ್ನು ಇಲ್ಲಿ ನೋಡಿ, ಸಾಗರಗಳಲ್ಲಿ ಉತ್ತರ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ನೆಕ್ಸ್ಟು ದಕ್ಷಿಣ ಪೆಸಿಫಿಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಳವಾದ ಕಂದರ ಯಾವುದ್ಯಾವುದು ಅಂತ ಮ್ಯಾಚ್ ಮಾಡೋದಾದರೆ ಉತ್ತರ ಪೆಸಿಫಿಕ್ ಸಾಗರ ಬಂದ್ಬಿಟ್ಟು ಸೊ ಆಪ್ಷನ್ 4 ಆಗುತ್ತೆ. ಫಿಯರ್ಟೋ ರಿಕೋ ಕಂದರ ಆಗುತ್ತೆ. ನೆಕ್ಸ್ಟು ಅಟ್ಲಾಂಟಿಕ್ ಸಾಗರಕ್ಕೆ ಆನ್ಸರ್ 3 ಆಗುತ್ತೆ. ಮೆರಿಯಾನ ಕಂದರ ಆಗುತ್ತೆ. ನೆಕ್ಸ್ಟು ಹಿಂದೂ ಮಹಾಸಾಗರಕ್ಕೆ ಜಾವಾ ಕಂದರ ಆಗುತ್ತೆ. ದಕ್ಷಿಣ ಪೆಸಿಫಿಕ್ ಸಾಗರಕ್ಕೆ ಟೋಂಗಾ ಆಗುತ್ತೆ. ನೋಡಿ, ಆಪ್ಷನ್ನ ಇಲ್ಲಿ ನಾನು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀನಿ, ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಈ KPSC ರಿಲೇಟೆಡ್ ತುಂಬಾ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಈ ಸೈಡ್ ಬಂದ್ಬಿಟ್ಟು ಪ್ರಜಾಪ್ರತಿನಿಧಿ ಸಭೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ, ನೆಕ್ಸ್ಟು ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು
ಕಾಗದ ಕಾರ್ಖಾನೆ. ನೆಕ್ಸ್ಟು ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಅಂತ ಕೊಟ್ಟಿದ್ದಾರೆ. ನೋಡಿ ಪ್ರಜಾಪ್ರತಿನಿಧಿ ಸಭೆ ರಂಗಚಾರ್ಲು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಬಂದ್ಬಿಟ್ಟು ಕೆ ಶೇಷಾದ್ರಿ ಅಯ್ಯರ್. ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟು ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆ ಮಿರ್ಜಾ ಇಸ್ಮಾಯಿಲ್ ಅವರು ಸ್ಥಾಪನೆ ಮಾಡಿದರು. ಸೊ ನೀಟಾಗಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡುವ ಹಕ್ಕು ಇದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಈ ಥರ ಸೆಂಟೆನ್ಸ್ ರೂಪದಲ್ಲಿ ಕ್ವಶನ್ನ ಕೊಡ್ತಾರೆ, ನಾವು ತುಂಬ ಇಂಪಾರ್ಟೆಂಟಾಗಿ ಓದ್ಕೋಬೇಕಾಗುತ್ತೆ. ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ಡು. ಸೊ ಇದಕ್ಕೆ ಭಾರತದ ಮುಖ್ಯ ನ್ಯಾಯಾಧೀಶರು, RBIನ ಗವರ್ನರ್, ನೆಕ್ಸ್ಟು UPSC ಅಧ್ಯಕ್ಷರು, ಭಾರತದ ಅಟಾರ್ನಿ ಜನರಲ್ ಅಂತ ಕೊಟ್ಟಿದ್ದಾರೆ. ನೋಡಿ, ಭಾರತದ ಅಟಾರ್ನಿ ಜನರಲ್ ಅಂದರೆ AG ಅವರ ಬಗ್ಗೆ 2 ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ. ಇದು ಸೆಕೆಂಡ್ ಒನ್ನು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭಾರತದ ಅಟಾರ್ನಿ ಜನರಲ್ ಅವರು ಹಾಕ್ತಾರೆ. ಸೊ ನೆಕ್ಸ್ಟ್ ಒನ್ನು, 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವುದು ಆನ್ಸರು ತಪ್ಪಾಗಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವ ಈ ಒಂದು ಕ್ವಶನಲ್ಲಿ ತಪ್ಪಾದ ಹೇಳಿಕೆ ಚಂದ್ರಗುಪ್ತನಿಗೆ ಅಂದರೆ 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದ ತಪ್ಪಾಗಿದ್ದ ಹೇಳಿಕೆ ಯಾವುದು ಅಂತ ಅಂದರೆ ಆಪ್ಷನ್ 1 ಇಸ್ ಕರೆಕ್ಟ್ ಆಗುತ್ತೆ. ಇದು ತಪ್ಪಾಗಿದೆ. ಇವನು ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು ಅನ್ನೋದು ಇದು ತಪ್ಪಾಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾವ ಒಂದು ರಾಜ್ಯ ಫಸ್ಟು ಒಪ್ಪಿಗೆ ಕೊಟ್ಟಿತ್ತು ಅಂತ ನಾವು ನೋಡೋದಾದರೆ ಇದಕ್ಕೆ ಮರಾಠರು, ಹೈದರಾಬಾದ್, ಹೌದು, ನೆಕ್ಸ್ಟು ಮೈಸೂರು ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ. ಆಪ್ಷನ್ 3ನಲ್ಲಿ ಏನೇನಿದೆ ನೋಡಿ, ಬಿ ಫಸ್ಟ್ ಆಗುತ್ತೆ. ಬಿ ಯಾವುದು, ಹೈದರಾಬಾದ್ದವರು ಫಸ್ಟು ಒಪ್ಕೋತಾರೆ. ನೆಕ್ಸ್ಟು ಡಿ ಆಗುತ್ತೆ, ಆಮೇಲೆ ಸೆಕೆಂಡು ಮೈಸೂರಿನವರು, ಆಮೇಲೆ ಸಿ ಹೌದವರು, ನೆಕ್ಸ್ಟು ಎ ಮರಾಠರು ಆಗುತ್ತೆ. ಇದು ಕಾಲಾನುಕ್ರಮದಲ್ಲಿ ಇದೆ. ಸೊ ಫಸ್ಟ್ ಯಾರು ಅಂತ ಅಂದರೆ ಹೈದರಾಬಾದ್ ಆಗುತ್ತೆ, ಸೆಕೆಂಡು ಮೈಸೂರಿನವರು, ನೆಕ್ಸ್ಟ್ ಹೌದವರು, ನೆಕ್ಸ್ಟು ಲಾಸ್ಟಿಗೆ ಮರಾಠರು. ನೆಕ್ಸ್ಟ್ ಒನ್ನು, ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಏನು ಅಂತ ಕೊಟ್ಟಿದ್ದಾರೆ. ಅದೊಂದು ಆಲ್ಕಲಾಯ್ಡ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟು. ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಆಲ್ಕಲಾಯ್ಡ್. ನೆಕ್ಸ್ಟ್ ಒನ್ನು, ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು USA. ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ತುಂಬಾ ಕ್ವಶನ್ ಕೊಟ್ಟಿದ್ದಾರೆ ಈ ಒಂದು ಕ್ವಶನ್ ಪೇಪರಲ್ಲಿ. ಈ ಒಂದು ಕ್ವಶನ್ ಪೇಪರ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ GK ರಿಲೇಟೆಡು. ನೆಕ್ಸ್ಟ್ ಒನ್ ನೋಡಿ, ರಾಯಭಾರಿಗಳು ಡ್ಯಾಶ್ ರವರಿಂದ ನೇಮಿಸಲ್ಪಡುತ್ತಾರೆ ಅಂತ ಕೊಟ್ಟಿದ್ದಾರೆ. ರಾಯಭಾರಿಗಳು ಯಾರಿಂದ ನೇಮಿಸಲ್ಪಡುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭಾರತದ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಡುತ್ತಾರೆ. ಯಾರು ಅಂತ ಅಂದರೆ ರಾಯಭಾರಿಗಳು. ನೆಕ್ಸ್ಟ್ ಒನ್ನು ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಡ್ಯಾಶ್ ಕಾರ್ಯಾಂಗಗಳು ಇರುತ್ತವೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾವ ಕಾರ್ಯಾಂಗಗಳು ಇರುತ್ತವೆ ಸಂಸದೀಯ ಕಾರ್ಯಾಂಗ ಪದ್ಧತಿಯಲ್ಲಿ ಅಂತ ಅಂದರೆ ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ. ಆಪ್ಷನ್ 3 ಇಸ್ ರೈಟು. ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗ. ನೆಕ್ಸ್ಟ್ ಒನ್ನು, ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಸೊ ಆಪ್ಷನ್ 4 ಇಸ್ ರೈಟ್, ಹೈಕೋರ್ಟ್ ಆಗುತ್ತೆ. ರಾಜ್ಯದಲ್ಲಿ ಅಂತ ಕೊಟ್ಟಿರೋದು, ಅದಕ್ಕೋಸ್ಕರ ಇದು ಹೈಕೋರ್ಟ್ ಆಗುತ್ತೆ. ಸೊ ಕೇಂದ್ರ ಅಂತ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಆಗಿರೋದು. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರಾಜ್ಯದಲ್ಲಿ ಅಂತ ಕೇಳಿರೋದ್ರಿಂದ ಹೈಕೋರ್ಟ್. ನೆಕ್ಸ್ಟ್ ಒನ್ನು, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಅಧ್ಯಕ್ಷರು ಯಾರು ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಯಾರು ಅಂತ ಅಂದರೆ ಸೊ ಪ್ರಧಾನಮಂತ್ರಿ ಅವರು ಹಾಕ್ತಾರೆ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು, ರಾಜಕೀಯ ಸಮಾನತೆ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಗಳಲ್ಲಿ ರಾಜಕೀಯ ಸಮಾನತೆ ಎಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕುಗಳನ್ನು ಕೊಡುವುದು. ಇದಕ್ಕೆ ಡೆಫಿನೇಷನ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು ಯಾರು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮೊಟ್ಟಮೊದಲು ವ್ಯಕ್ತಪಡಿಸಿದವರು ಯಾರು ಅಂತ ಅಂದರೆ ಸೊ 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು ಆಗುತ್ತೆ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒನ್ನು, ಭಾರತದ ಸಂವಿಧಾನದ ರಚನೆಗೆ ಸಂವಿಧಾನ ರಚನಾ ಸಮಿತಿ ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಕೊಟ್ಟಿದ್ದಾರೆ. ನಮ್ಮ ಭಾರತದ ಸಂವಿಧಾನವನ್ನು ರಚನೆ ಮಾಡಿದ್ರಲ್ಲ ಅದಕ್ಕೆ ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾ ಕ್ವಶನ್ ಕೇಳಿದ್ದಾರೆ ನೋಡಿ ಇಲ್ಲಿ ಈ ಒಂದು ಕ್ವಶನ್ ಪೇಪರಲ್ಲಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 2 ವರ್ಷಗಳು 11 ತಿಂಗಳು 18 ದಿನಗಳು. ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡಿ ಎಲ್ಲ ಆಪ್ಷನ್ಗಳು ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಆನ್ಸರ್ನ ಟಿಕ್ ಹಾಕ್ಬೋದು. 2 ವರ್ಷಗಳು 11 ತಿಂಗಳು 18 ದಿನಗಳು.
ನೆಕ್ಸ್ಟ್ ಒನ್ನು ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ ಅಂತ ಕೊಟ್ಟಿದ್ದಾರೆ. ಹೊಂದುವ ಜೋಡಿ ಯಾವುದು ಅಂತ ನಾವಿಲ್ಲಿ ನೋಡೋದಾದರೆ ಡಾರ್ಜಿಲಿಂಗ್ ಉತ್ತರಾಖಂಡ್, ಯಾನಂ ಪಾಂಡಿಚೇರಿ, ನೆಕ್ಸ್ಟು ಅಮರಾವತಿ ತೆಲಂಗಾಣ, ಬಿಕನೇರ್ ಗುಜರಾತ್ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಯಾನಂ ಪಾಂಡಿಚೇರಿ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್ ಒನ್ನು ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನಾನ್ಸುಲಾರ್ ನದಿಗಳು ಪೂರ್ವದ ಕಡೆ ಹರಿಯುತ್ತವೆ ಯಾಕೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದು ನೀಳವಾದ ಸೀಳು ಕಣಿವೆಯ ಮೂಲಕ ಹರಿಯುತ್ತದೆ. ಸೊ ಅದಕ್ಕೋಸ್ಕರ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ, ಆದರೆ ಹೆಚ್ಚಿನ ದೊಡ್ಡ ಪೆನಾನ್ಸುಲಾರ್ ನದಿಗಳು ಪೂರ್ವದ ಕಡೆ ಹರಿಯುತ್ತವೆ ಯಾಕೆ ಅಂತಂದರೆ ಇದು ನೀಳವಾದ ಸೀಳು ಕಣಿವೆಯ ಮೂಲಕ ಹರಿಯುತ್ತದೆ. ನೆಕ್ಸ್ಟ್ ಒನ್ನು ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರು ಏನು ಅಂತ ಕೊಟ್ಟಿದ್ದಾರೆ. ಹಸನ್ ನಿಜಾಮಿ ಬರೆದ ಕೃತಿಯ ಹೆಸರು ಏನು ಅಂತ ಅಂದರೆ ಆಪ್ಷನ್ 2 ಇಸ್ ಕರೆಕ್ಟು, ತಾಜುಲ್ ಮಾಸಿರ್. ನೆಕ್ಸ್ಟ್ ಒನ್ನು ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಅಂತ ಕೊಟ್ಟಿದ್ದಾರೆ. ಋತುಕಾಲಿಕ ಹಿಮ್ಮುಖವು ಈ ಗಾಳಿಯ ಲಕ್ಷಣವಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಾನ್ಸೂನ್ ವಾಯುಗುಣ. ಆಪ್ಷನ್ 3 ಇಸ್ ರೈಟ್, ಮಾನ್ಸೂನ್ ವಾಯುಗುಣ. ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಅಂದರೆ ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 2 ಇಸ್ ರೈಟು. ನೆಕ್ಸ್ಟ್ ಒನ್ನು ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ ವ್ಯತ್ಯಾಸಗಳಿಗೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇಸ್ ರೈಟು. ಭೂ ಅಕ್ಷದ ಹೋಲುವಿಕೆಯ ಪರಿಭ್ರಮಣೆ ಆಗುತ್ತೆ. ಆಪ್ಷನ್ 1 ಇಸ್ ರೈಟು, ರೆವಲ್ಯೂಷನ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಅಥವಾ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿವೆ ಅಂತ ಕೊಟ್ಟಿದ್ದಾರೆ. ರಾಯಪುರ್, ಮೊಣಕಾಲ್ಮೂರು, ಕಾಂಚೀಪುರಂ, ನೆಕ್ಸ್ಟು ಅಮರಾವತಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ ಮತ್ತು ಸಿ ಆಗುತ್ತೆ. ಬಿ ಯಾವುದು ಅಂತ ಅಂದರೆ ಮೊಳಕಾಲ್ಮೂರು ಆಗುತ್ತೆ. ಸಿ ಯಾವುದು ಅಂತ ಅಂದರೆ ಕಾಂಚೀಪುರಂ. ಆಪ್ಷನ್ ಬಿ ಮತ್ತು ಸಿ ರೈಟ್. ನೆಕ್ಸ್ಟ್ ಒನ್ನು ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳ ನಡುವೆ ಸ್ಥಿತವಾಗಿದೆ. ಯಾವುದು ಅಂತ ಅಂದರೆ ಟರ್ಕಿಯು. ನೆಕ್ಸ್ಟ್ ಒನ್ನು ಪನಾಮ ಕಾಲುವೆಯಿಂದ ಈ ಕೆಳಗಿನ ಯಾವ 2 ಖಂಡಗಳು ಬೇರ್ಪಡುತ್ತವೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾವ 2 ಖಂಡಗಳು ಬೇರ್ಪಡುತ್ತವೆ ಈ ಪನಾಮ ಕಾಲುವೆಯಿಂದ ಅಂತ ಅಂದರೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ, ಇವೆರಡು ಖಂಡಗಳು ಈ ಪನಾಮ ಕಾಲುವೆಯಿಂದ ಬೇರ್ಪಡುತ್ತವೆ. ನೆಕ್ಸ್ಟ್ ಒನ್ನು ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾರ್ಸ್ಟ್ ಮೈದಾನ ಆಗುತ್ತೆ. ಈ ಒಂದು ಕಾರ್ಸ್ಟ್ ಮೈದಾನ ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೇಳಿಕೆ 1 ಬಂದು ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿ ಎಲ್ಲ ಶಕ್ತಿಯನ್ನು ಪಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 2 ಬಂದ್ಬಿಟ್ಟು ಭೂಗ್ರಹದ ತಾಪ ಆಯವ್ಯಯವನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂ ವಿಕಿರಣದ ಮೂಲಕ ಬಿಟ್ಟುಕೊಡುತ್ತದೆ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಆಯ್ಕೆಗಳಿಂದ ಸರಿ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಈ 2 ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿವೆ ಮತ್ತು 2ನೇ ಹೇಳಿಕೆಯು 1ನೇ ಹೇಳಿಕೆಗೆ ಸರಿಯಾದ ವಿವರಣೆ ಆಗಿಲ್ಲ. ಸೊ ಅದಕ್ಕೆ ರೈಟ್ ಆನ್ಸರ್ ನೋಡ್ಕೊಳ್ಳಿ. ನೋಡಿ, ರೇಗೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಕಬ್ಬು, ಕಡಲೆಕಾಯಿ, ಹತ್ತಿ, ತಂಬಾಕು ಅಂತ ಇದೆ. ಸೊ ಈ ಒಂದು ರೇಗೂರ್ ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿದೆ ಅಂತ ಅಂದರೆ ಹತ್ತಿಗೆ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್, ಹತ್ತಿಗೆ. ನೆಕ್ಸ್ಟ್ ಒನ್ ಇಲ್ಲಿ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಉದ್ಯಾನವನ ಹಾಗೂ ವನ್ಯಜೀವಿ ಧಾಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಾಜಿರಂಗ, ನಾಗರಹೊಳೆ, ಚಂದ್ರಪ್ರಭಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಸ್ಸಾಂ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ನೀಟಾಗಿ ಮ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಒಂದು ರಾಷ್ಟ್ರೀಯ ಉದ್ಯಾನವನ ಎಲ್ಲಿರೋದು ಅಂತ ಅಂದರೆ ಮಧ್ಯಪ್ರದೇಶದಲ್ಲಿದೆ. ಕಾಜಿರಂಗ ಬಂದ್ಬಿಟ್ಟು ಅಸ್ಸಾಂ ಆಗುತ್ತೆ. ನಾಗರಹೊಳೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಆಗುತ್ತೆ. ಚಂದ್ರಪ್ರಭಾ ಬಂದ್ಬಿಟ್ಟು ಉತ್ತರ ಪ್ರದೇಶ ಆಗುತ್ತೆ. ನೋಡಿ, ಮ್ಯಾಚ್ ಮಾಡಿದ್ದೀನಿ. ಮಧ್ಯಪ್ರದೇಶ, ಕಾಜಿರಂಗ ಅಸ್ಸಾಂ, ನಾಗರಹೊಳೆ ಕರ್ನಾಟಕ, ಚಂದ್ರಪ್ರಭಾ ಬಂದ್ಬಿಟ್ಟು ಉತ್ತರ ಪ್ರದೇಶ. ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲ್ಮ್ಗಳು ಬಿಂದುಗಳಲ್ಲಿ ಅದ್ಭುತ ಬಣ್ಣ ತೋರಿಸಲು ಕಾರಣ ಅಂತ ಕೊಟ್ಟಿದ್ದಾರೆ. ಯಾವ ಕಾರಣ ಅಂತ ಅಂದರೆ ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಹಸ್ತಕ್ಷೇಪ ಆಗುತ್ತೆ. ಕ್ಷೇಪ ಅಂತ ಅಂದರೆ ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಇಂಟರ್ಫೆರೆನ್ಸ್ ಆಗುತ್ತೆ. ನೋಡ್ಕೊಳ್ಳಿ, ಇಂಟರ್ಫೆರೆನ್ಸ್. ಸರಳ ಲೋಲಕದ ಅವಧಿಯನ್ನು ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇರಬೇಕು ದಾರದ ಉದ್ದ ಅಂತ ಅಂದರೆ 4 ಪಟ್ಟು ಇರಬೇಕು. ಸೊ ಆಪ್ಷನ್ 3 ಇಸ್ ರೈಟ್, 4 ಪಟ್ಟು.
ನೆಕ್ಸ್ಟ್ ಒನ್ನು ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರೋ ಕ್ವಶನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ. ಇದು ಯಾವ ವರ್ಷ ಜಾರಿಗೆ ಬಂದಿತ್ತು ಅಂತ ಅಂದರೆ ಆಪ್ಷನ್ 2 ಇಸ್ ರೈಟ್. 1991 ಮತ್ತು 1992ನಲ್ಲಿ ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ನ ಜಾರಿಗೆ ತಂದರು. ಆಪ್ಷನ್ 2 ಇಸ್ ರೈಟ್. 1991 ಆ್ಯಂಡ್ 1992 ಅಲ್ಲಿ. ನೆಕ್ಸ್ಟ್ ಒನ್ನು ಈ ಕೆಳಗಿನ ಹುಲಿ ಸಂರಕ್ಷಣಾ ವಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಕರೆಕ್ಟಾಗಿ ಹೊಂದಿಕೆ ಆಗಿದೆ ಅದನ್ನ ನೋಡೋದಾದರೆ ಭದ್ರಾ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು, ಇದು ಕರ್ನಾಟಕ ಆಗುತ್ತೆ. ರಣತಂಬೂರ್ ಬಂದ್ಬಿಟ್ಟು ಇದು ಹರಿಯಾಣ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಪೆರಿಯಾರ್ ಬಂದ್ಬಿಟ್ಟು ತಮಿಳ್ನಾಡು ಅಂತ ಕೊಟ್ಟಿದ್ದಾರೆ. ಸೊ ಜಿಮ್ ಕಾರ್ಬೆಟ್ ಬಂದ್ಬಿಟ್ಟು ಉತ್ತರಾಖಂಡ್ ಅಂತ ಕೊಟ್ಟಿದ್ದಾರೆ. ಸೊ ಈ 4ರಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಜಿಮ್ ಕಾರ್ಬೆಟ್ಟು ಉತ್ತರಾಖಂಡ್ ಸರಿಯಾಗಿದೆ. ಆಪ್ಷನ್ 4 ಇಸ್ ಕರೆಕ್ಟು. ಜಿಮ್ ಕಾರ್ಬೆಟ್ಟು ಉತ್ತರಾಖಂಡ್. ನೆಕ್ಸ್ಟ್ ಒನ್ನು ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ಆಂಗ್ಸ್ಟ್ರಾಮ್, ಪಾರ್ಸೆಕ್, ನೆಕ್ಸ್ಟು ಆಸ್ಟ್ರಾನಾಮಿಕಲ್ ಯೂನಿಟ್, ಬೆಳಕಿನ ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭೂಮಿ ಆಸ್ಟ್ರಾನಾಮಿಕಲ್ ಯೂನಿಟ್ ಅಂತ ಕರೀತಾರೆ. ಆಪ್ಷನ್ 3 ಈಸ್ ರೈಟ್. ಆಸ್ಟ್ರಾನಾಮಿಕಲ್ ಯೂನಿಟ್. ನೆಕ್ಸ್ಟ್ ಒನ್ನು ಆಪ್ಟಿಕಲ್ ಫೈಬರ್ ದ್ಯುತಿತಂತು ಸಂವಹನದ ತತ್ವವೇನು ಅಂತ ಕೊಟ್ಟಿದ್ದಾರೆ. ಆಪ್ಟಿಕಲ್ ಫೈಬರ್ ದ್ಯುತಿತಂತು ಸಂವಹನದ ತತ್ವವೇನು ಅಂತ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ. ಆಪ್ಷನ್ 4 ಇಸ್ ರೈಟು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ಒನ್ನು ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಗಂಡ ಕಾರಣಗಳಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವಲ್ಲಿನ ಮುಕ್ತ ಎಲೆಕ್ಟ್ರಾನ್ಸ್ಗಳ ಕಾರಣದಿಂದ ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಉಂಟಾಗುತ್ತದೆ. ನೋಡಿ, ಇದು ಸೈನ್ಸ್ ರಿಲೇಟೆಡು ತುಂಬ ಒಂದು ಕ್ವಶನ್ಸ್ನ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟು. ಸೈನ್ಸ್ ರಿಲೇಟೆಡು ತುಂಬ ಒಂದು ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ನು ಹಾಲು ಒಂದು ಏನು ಅಂತ ಕೊಟ್ಟಿದ್ದಾರೆ. ಹಾಲು ಒಂದು ಅದೊಂದು ಎಮಲ್ಷನ್ ಆಗುತ್ತೆ. ಆಪ್ಷನ್ 3 ಇಸ್ ರೈಟು. ಎಮಲ್ಷನ್. ನೆಕ್ಸ್ಟ್ ಒನ್ನು ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಗಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ವಾಲ್ಕನೈಸೇಷನ್ ಅಂತ ಆಗುತ್ತೆ. ಆಪ್ಷನ್ 1 ಇಸ್ ರೈಟು. ವಾಲ್ಕನೈಸೇಷನ್. ನೆಕ್ಸ್ಟ್ ಒನ್ನು ಚಂಡಮಾರುತದಲ್ಲಿ ಛಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ನು ಮೇಲ್ಛಾವಣಿಯ ಮೇಲೆ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಬಹಳ ಒತ್ತಡ ಇರುವುದರಿಂದ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 2 ಮೇಲ್ಛಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಒತ್ತಡ ಇರುವುದರಿಂದ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಒತ್ತಡದಿಂದ ಅಂತ ಕೊಟ್ಟಿದ್ದಾರೆ. ಮೇಲ್ಛಾವಣಿಯ ಮೇಲಿನ ಕಡಿಮೆ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಮೇಲ್ಛಾವಣಿಯ ಮೇಲಿನ ಕಡಿಮೆ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಹೆಚ್ಚಿನ ಒತ್ತಡದಿಂದ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ನು. ಇಲ್ಲಿ ಆಪ್ಷನ್ 2 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮೇಲ್ಛಾವಣಿಯ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿಯ ಮೇಲೆ ಕಡಿಮೆ ಒತ್ತಡದಿಂದ ಈ ಒಂದು ಚಂಡಮಾರುತಗಳಲ್ಲಿ ಛಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ ಇದಾಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕ ವಸ್ತುವಾಗಿದೆ ಅಂತ ಕೊಟ್ಟಿದ್ದಾರೆ. ಸ್ಥಿತಿಸ್ಥಾಪಕ ಅಂತ ಅಂದರೆ ಮೋಸ್ಟ್ ಎಲಾಸ್ಟಿಕ್ ವಸ್ತು ಯಾವುದು ಅಂತ ಇಲ್ಲಿ ಆಪ್ಷನ್ ನೋಡೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ಟೀಲ್ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು. ರಬ್ಬರ್ ಅಲ್ಲ, ಇಲ್ಲಿ ರಾಂಗ್ ಆಗಿದೆ. ಇದಕ್ಕೆ ರೈಟ್ ಆನ್ಸರು ಮೋಸ್ಟ್ ಎಲಾಸ್ಟಿಕ್ ಮೆಟೀರಿಯಲ್ ಯಾವುದು ಅಂತ ಅಂದರೆ ಸ್ಟೀಲ್. ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಯಾವ ಚಲನೆ ತಿಳಿಸುತ್ತದೆ ಅಂತ ಅಂದರೆ ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಕೆಪ್ಲರ್ನ 3ನೇ ನಿಯಮ ಆಗುತ್ತೆ. ಕೆಪ್ಲರ್ನ 3ನೇ ನಿಯಮ ಇದಕ್ಕೆ ರೈಟ್ ಆನ್ಸರು. ಆಪ್ಷನ್ 3 ಇಸ್ ರೈಟ್. ನೆಕ್ಸ್ಟ್ ಒನ್ನು ಎಲ್ಫಿನ್ ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು ಎಲ್ಫಿನ್ ಸ್ಟೋನ್ ಅಂತ ಅಂದರೆ ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಬಾಂಬೆ ಆಗುತ್ತೆ. ಬಂಗಾಳ ಬಾಂಬೆ, ಮದ್ರಾಸ್ ಪಾಂಡಿಚೇರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರು ಬಾಂಬೆ. ನೆಕ್ಸ್ಟ್ ಒನ್ನು ಈ ಕೆಳಗಿನ ಯಾವುದರಲ್ಲಿ ಅಫ್ಲಾಟೋಕ್ಸಿನ್ ಉತ್ಪತ್ತಿ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದರಲ್ಲಿ ಅಫ್ಲಾಟೋಕ್ಸಿನ್ ಉತ್ಪತ್ತಿ ಆಗುತ್ತಿದೆ ಅಂತ ಅಂದರೆ ಆಪ್ಷನ್ 4 ಇಸ್ ರೈಟು. ಶಿಲೀಂಧ್ರಗಳಲ್ಲಿ. ನೆಕ್ಸ್ಟ್ ಒನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಆವಾಸೆ ಬೈರೋಫೈಟ್ ಆಗಿದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬೋಗ್ಮಾಸ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್. ಬೋಗ್ಮಾಸ್. ನೆಕ್ಸ್ಟ್ ಒನ್ನು ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನನ್ನು ಹೊಂದಿರುವುದಿಲ್ಲ ಅಂತ ಇಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ 3 ಇಸ್ ರೈಟ್ ಆಗುತ್ತೆ. ಅಂಡಾಶಯವನ್ನು ಹೊಂದಿರುವುದಿಲ್ಲ. ಆಪ್ಷನ್ ನೆಕ್ಸ್ಟ್ ಒನ್ನು ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಕೊಲ್ಲಾಜೆನ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. ಕೊಲ್ಲಾಜೆನ್.
ನೆಕ್ಸ್ಟ್ ಒನ್ನು ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಾವಿನ ಹಣ್ಣುಗಳನ್ನು ಮಾಗಿಸಲು ಯಾವ ಒಂದು ರಾಸಾಯನಿಕವನ್ನು ಯೂಸ್ ಮಾಡ್ತಾರೆ ಅಂತ ಬಳಸುತ್ತಾರೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ಯಾಲ್ಸಿಯಂ ಕಾರ್ಬೈಡ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ಕ್ಯಾಲ್ಸಿಯಂ ಕಾರ್ಬೈಡ್. ಈ ಒಂದು ಕ್ವಶನ್ ಪೇಪರಲ್ಲಿ KPSC ಅವರು ಫುಲ್ಲು ಒಂದು 75 ಅಂದರೆ ಒಂದು 70 ಕ್ವಶನಿಂದ ಸ್ಟಾರ್ಟ್ ಮಾಡಿ ಫುಲ್ 100ವರ್ಗೂ ಫುಲ್ಲು ಸೈನ್ಸ್ ರಿಲೇಟೆಡು, ಅದರಲ್ಲಿ ಫುಲ್ಲು ಸೈನ್ಸ್ ರಿಲೇಟೆಡು ಈ ಒಂದು ಕ್ವಶನ್ಸ್ನ ಕೇಳಿದರೆ ವೆರಿ ಇಂಪಾರ್ಟೆಂಟು. ಈ ಒಂದು ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟು. ಈ ಒಂದು ಕ್ವಶನ್ನ ಓದ್ಕೊಂಡ್ರೆ ಆಲ್ಮೋಸ್ಟು ಸೈನ್ಸ್ ರಿಲೇಟೆಡು ಎಲ್ಲದೂ ಈ ಒಂದು ಕ್ವಶನಲ್ಲೇ ಕೇಳೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಸಾರಜನಕವನ್ನು ಹೊಂದಿರುವ ಗೊಬ್ಬರ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯೂರಿಯಾ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್, ಯೂರಿಯಾ. ನೆಕ್ಸ್ಟ್ ಒನ್ನು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಂಡ ರೇಷ್ಮೆ ಪಾಂಡ್ ಸಿಲ್ಕ್ ಎಂದು ಕರೆಯುವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದನ್ನು ನಾವು ಪಾಂಡ್ ಸಿಲ್ಕ್ ಅಂತ ಕರೆಯುತ್ತಾರೆ ಅಂತ ಇಲ್ಲಿ ಕೊಟ್ಟಿರೋ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ಪೈರೋಗೈರಾ ಆಗುತ್ತೆ. ಆಪ್ಷನ್ ಸ್ಪೈರೋಗೈರಾನ ಹೊಂಡದ ರೇಷ್ಮೆ ಅಥವಾ ಪಾಂಡ್ ಸಿಲ್ಕ್ ಎಂದು ಕರೆಯುವರು. ನೆಕ್ಸ್ಟ್ ಒನ್ನು ವರಾಕ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ನಲ್ಲಿ ಇದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಎಲ್ಲಿ ಇದೆ ಈ ಒಂದು ವರಾಕ ಅಣು ವಿದ್ಯುತ್ ಸ್ಥಾವರ ಅಂತ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಅಂದರೆ ಅರಬ್ ಅಂದರೆ ದುಬೈನಲ್ಲಿ ಈ ಒಂದು ವರಾಕ ಅಣು ವಿದ್ಯುತ್ ಸ್ಥಾವರ ಇದೆ. ನೆಕ್ಸ್ಟ್ ಒನ್ನು ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ ಅಂತ ಅಂದರೆ ಇದು ಆಪ್ಷನ್ 1 ಆಗುತ್ತೆ, ಗಾಯ್ಟರ್ ಆಗುತ್ತೆ. ಆಪ್ಷನ್ 1 ಇಸ್ ರೈಟ್, ಗಾಯ್ಟರ್. ನೆಕ್ಸ್ಟ್ ಒನ್ನು ಎರಡು ಜೀವಕೋಶಗಳ ಮಧ್ಯ ಸಂಪರ್ಕ ಕಲ್ಪಿಸುವ ಭಾಗ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡೆಸ್ಮೋಸೋಮ್ಸ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್, ಡೆಸ್ಮೋಸೋಮ್. ನೆಕ್ಸ್ಟ್ ಒನ್ನು ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಕೊಟ್ಟಿದ್ದಾರೆ. ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು ಅಂತ ಅಂದರೆ ಗೋಪಾಲಕೃಷ್ಣ ಗೋಖಲೆ ಆಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟು, ಗೋಪಾಲಕೃಷ್ಣ ಗೋಖಲೆ. ನೆಕ್ಸ್ಟ್ ಒನ್ನು ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾವ ಒಂದು ತಂತ್ರಜ್ಞಾನ ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ, ಕಾಂಡದ ತುದಿಯ ಕಲ್ಚರ್ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್, ಕಾಂಡದ ತುದಿಯ ಕಲ್ಚರ್. ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಯಾವ ಸಕ್ಕರೆ ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿಆಕ್ಸಿರೈಬೋಸ್. ಈ ಒಂದು ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲದಲ್ಲಿ ಸಿಗುತ್ತದೆ. ಆಪ್ಷನ್ 4 ಇಸ್ ರೈಟ್, ರಾತ್ರಿಯ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮುಖ ಮೂಲವಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಹೆಪಾಟಿಕ್ ಗ್ಲೈಕೋಜೆನುಲಿಸಿಸ್. ನೆಕ್ಸ್ಟ್ ಒನ್ನು ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ, ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್, ಪ್ರೋಸ್ಟಾಗ್ಲ್ಯಾಂಡಿನ್ಸ್. ನೋಡಿ ಎಷ್ಟು ಡಿಫಿಕಲ್ಟ್ ಆಗಿರೋ ಈ ಒಂದು ಸೈನ್ಸ್ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ. ತುಂಬಾ ಟಫ್ ಆಗಿತ್ತು ಈ ಒಂದು ಕ್ವಶನ್ ಪೇಪರು. ಬರೀ ಎಲ್ಲ ಸೈನ್ಸ್ ರಿಲೇಟೆಡು ಆಲ್ಮೋಸ್ಟ್ ಎಲ್ಲ ಕ್ವಶನ್ನು ಕೊಟ್ಟಿದ್ರು. ಸೊ ಫ್ರೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಕೊಟ್ಟಿದ್ದಾರೆ. ಫ್ರೆಡರಿಕ್ ಸ್ಯಾಂಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಇನ್ಸುಲಿನ್ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟು. ಈ ಒಂದು ಇನ್ಸುಲಿನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ನು ಮನುಷ್ಯರಲ್ಲಿ ಉಂಟಾಗುವ ಅಲ್ಝೀಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ, ಅಸಿಟೈಲ್ ಕೊಲೈನ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟು, ಅಸಿಟೈಲ್ ಕೊಲೈನ್. ನೆಕ್ಸ್ಟ್ ಒನ್ನು ಪೆನ್ಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ತಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. DNA ಹಾನಿ ಮಾಡುವ ಮೂಲಕ ಪ್ರೋಟೀನ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ, ಸೆಲ್ ವಾಲ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ನೆಕ್ಸ್ಟು ಜೀವಕೋಶ ಪೊರೆಯನ್ನು ಆಕ್ರಮಿಸುವುದು ಅಂತ ಕೊಟ್ಟಿದ್ದಾರೆ, ಅಟ್ಯಾಕಿಂಗ್ ಅಂತ. ಸೊ ಆಪ್ಷನ್ 3 ಇಸ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ, ಸೆಲ್ ವಾಲ್ ಸಂಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್ನು ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನೀರಿನಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಅದಕ್ಕೆ ಇದು ಒಂದು ರೀಸನ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟು, ನೀರಿನ ಅಣುವಿನ ಧ್ರುವೀಯತೆಗೆ ಕಾರಣ ಇದಾಗಿದೆ. ನೆಕ್ಸ್ಟ್ ಒನ್ನು ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ SATH ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ನೀತಿ ಆಯೋಗ ಆಗುತ್ತೆ. ಆಪ್ಷನ್ 1 ಇಸ್ ರೈಟು, ನೀತಿ.
ನೆಕ್ಸ್ಟ್ ಅನ್ನು ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು MAPE ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಈ ಒಂದು MAPE ಎಂಬ ಪದವನ್ನು ಬಳಸಲಾಗುತ್ತದೆ ಅಂತ ಅಂದರೆ ಔಷಧಿಯ ನೀತಿ ಸಂದರ್ಭದಲ್ಲಿ. ಆಪ್ಷನ್ 3 ಇಸ್ ರೈಟ್, ಔಷಧಿಯ ನೀತಿ. ನೆಕ್ಸ್ಟ್ ಒಂದು DNA ಸಂಶ್ಲೇಷಣೆಯನ್ನು ಈಗೂ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಕರೆಯುತ್ತಾರೆ ಅಂತ ಅಂದರೆ ಪುನರಾವರ್ತನೆ ಆಗುತ್ತೆ. ಆಪ್ಷನ್ 3 ಇಸ್ ರೈಟ್, ಪುನರಾವರ್ತನೆ. DNA ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಏನಾಗುತ್ತದೆ ಅಂತ ಇಲ್ಲಿ ಕ್ವಶನ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಆಗುತ್ತೆ. ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನ್ಯಾಚರ್ ಆಗುತ್ತದೆ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒಂದು ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಸೀಸದ ಕ್ರೋಮೇಟನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಒಂದು ಗರ್ಭಧಾರಣೆಯ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನ್ ಅನ್ನು ಪತ್ತೆ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಆಗುತ್ತೆ. ಮಾನವ ಕೋರಿಯಾನಿಕ್ ಗೋನಾಡೋಟ್ರೋಫಿನ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಕಿರಣದ ಗುರಿ ಏನು ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಕಿರಣದ ಗುರಿ ಏನು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸುವುದಾಗುತ್ತೆ. ಆಪ್ಷನ್ 2 ಇಸ್ ಕರೆಕ್ಟ್. ಈಗ ನೆಕ್ಸ್ಟ್ ಒಂದು ಹಿರಿಯ ನಾಗರಿಕರಿಗಾಗಿ ಪ್ರಧಾನಮಂತ್ರಿ ವಯೋವಂದನ ಯೋಜನೆ PMEVY ಯನ್ನು ಡ್ಯಾಶ್ ಇಂದ ನೀಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಯಾರಿಂದ ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಭಾರತದ ಜೀವ ವಿಮಾ ನಿಗಮ. ನೆಕ್ಸ್ಟ್ ಒಂದು ಭಾರತದಲ್ಲಿ ಅತಿ ಹೆಚ್ಚು FDI ಇಕ್ವಿಟಿ ಒಳಹರಿವನ್ನು ಆಕರ್ಷಿಸುವ ಕ್ಷೇತ್ರ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಅಂದರೆ ಸೇವೆಗಳು ಆಗುತ್ತೆ. ಸರ್ವಿಸಸ್. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ಒಂದು ಹಣಕಾಸು ಸ್ಥಿರತೆ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ಬಿಡುಗಡೆ ಮಾಡುತ್ತದೆ ಅಂತ ಅಂದರೆ ಎಷ್ಟು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡುತ್ತದೆ. ಈ ಒಂದು ಹಣಕಾಸಿನ ಸ್ಥಿರತೆ ವರದಿಯನ್ನು ಎಷ್ಟು ತಿಂಗಳಿಗೊಮ್ಮೆ RBI ಬಿಡುಗಡೆ ಮಾಡುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ವರ್ಷದಲ್ಲಿ 2 ಬಾರಿ ಆಗುತ್ತೆ. ಆಪ್ಷನ್ 3 ಇಸ್ ಕರೆಕ್ಟ್, ವರ್ಷದಲ್ಲಿ 2 ಬಾರಿ. ಇಲ್ಲಿ 100ನೇ ಕ್ವಶನ್ ಬಂದ್ಬಿಟ್ಟು ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸೊ ಈ ಒಂದು ಕ್ವಶನ್ ಪೇಪರ್ ತುಂಬಾನೇ ಯೂಸ್ ಆಗುತ್ತೆ PDO ಎಕ್ಸಾಮ್ಸ್ಗೆ. ಯಾಕೆ ಅಂತ ಅಂದರೆ ಸೈನ್ಸು ಮತ್ತು ಕಾನ್ಸ್ಟಿಟ್ಯೂಷನ್ ಹಿಸ್ಟ್ರಿ ರಿಲೇಟೆಡ್ ತುಂಬಾನೇ ಕ್ವಶನ್ಸು ಈ ಒಂದು ಕ್ವಶನ್ ಪೇಪರಲ್ಲಿ ಶೇರ್ ಮಾಡಿದ್ದೀನಿ. ಪಾಸ್ ಮಾಡ್ತಾ ನೋಡ್ಕೊತಾ ಹೋಗಿ. ಎಕ್ಸಾಮ್ ನಿಯರ್ ಇದೆ. ಸೊ ಬೇಗ ಪಟ ಅಂತ ಕ್ವಿಕ್ಕಾಗಿ ಓದ್ಕೊಂಡು ಹೋಗೋದ್ರಿಂದ ನಮಗೂ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಯವರೆಗೂ ವಿಡಿಯೋ ನೋಡೋಕ್ಕೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ. ಯಾಕೆಂದರೆ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.